ಕಾರು ಹುಣ್ಣಿಮೆಯ ಹಬ್ಬ ಅಂದ ತಕ್ಷಣ ರೈತರೆಲ್ಲರಿಗೂ ಕೂಡ ಖುಷಿಯಾದಂತಹ ಹಬ್ಬ, ಒಂದು ವಿಶೇಷವಾದಂತಹ ವಿಜ್ಞಾನವನ್ನ ಒಳಗೊಂಡಿರುವಂತಹ ಹಬ್ಬ ಇದಾಗಿದೆ. ಕಾರು ಹುಣ್ಣಿಮೆಯ ದಿವಸ ಎಲ್ಲಾ ಮನೆಯಲ್ಲಿರುವಂತಹ ಕೃಷಿಗೆ ಉಪಯೋಗ ಆಗುವಂತಹ ಎಲ್ಲ ರಾಸುಗಳಿಗೆ, ದನಗಳಿಗೆ, ನಂದಿಗಳಿಗೆ, ಗೋವುಗಳಿಗೆ ಎಲ್ಲದಕ್ಕೂ ಕೂಡ ಸ್ನಾನವನ್ನ ಮಾಡಿಸಿ ಅವುಗಳ ಮೈಗಳನ್ನ ತೊಳೆದು ಉಣ್ಣೆಯನ್ನ ತೊಡೆದು ಹಾಕಿ ಅವುಗಳನ್ನ ಸಿಂಗಾರ ಮಾಡಲಾಗ್ತದೆ. ಗಗ್ಗರಿ, ಕೊಂಬೆಣಸು, ಜೂಲ, ಹಣೆಪಟ್ಟಿ, ಗೆಜ್ಜೆ ಸರ ಹಿಂಗೆ ವಿಧ ವಿಧವಾದಂತಹ ವಸ್ತುಗಳಿಂದ ಅವುಗಳ ದೇಹವನ್ನ ಸಿಂಗಾರ ಮಾಡಲಾಗ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಬರೀ ಮನುಷ್ಯ ಮಾತ್ರ ಸಿಂಗಾರವಾಗಬೇಕಂತ ಹೇಳಿಲ್ಲ, ಎತ್ತುಗಳಿಗೂ ಸಿಂಗಾರ ಮಾಡೋದಕ್ಕಾಗಿ ಒಂದು ಹಬ್ಬವನ್ನೇ ಮಾಡಿದ್ರು, ಅದು ಕಾರುಣಿಮೆ. ಈ ಹಬ್ಬದ ಮೂಲಕ ಅವೆಲ್ಲವನ್ನ ಸಿಂಗಾರ ಮಾಡಿ ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಲಾಗ್ತದೆ. ಮಳೆಗಾಲದ ಸಮಯವಾದ್ದರಿಂದ ನೀರು ಅವುಗಳ ದೇಹದಲ್ಲಿ ಶೇಖರಣೆ ಆಗಬಾರ್ದು, ಅವು ಜಾರಿ ಹೋಗಬೇಕು ಅನ್ನುವಂತಹ ಕಾರಣದಿಂದಾಗಿ ಕೊಂಬುಗಳಿಗೆ ಬಣ್ಣವನ್ನ ಹಚ್ಚಿ ಮಳೆ ನೀರು ಜಾರಿ ಹೋಗುವುದಕ್ಕಾಗಿ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದೇ ರೀತಿ ಅವುಗಳ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಎಣ್ಣೆ, ಉಪ್ಪು, ಅರಿಶಿಣ ಹಿಂಗೆ ವಿಧ ವಿಧವಾದಂತಹ ಔಷಧೀಯ ವಸ್ತುಗಳನ್ನ ಅವುಗಳ ದೇಹಕ್ಕೆ ಕೊಟ್ಟು ಕರಿಗೆ ಬಿಡಲಾಗ್ತದೆ. ಬಿಳಿ ಎತ್ತು ಗೆದ್ದರೆ ಮುಂಗಾರು ಚೆನ್ನಾಗಾಗ್ತದೆ, ಕರಿ ಎತ್ತು ಗೆದ್ದರೆ ಹಿಂಗಾರು ಚೆನ್ನಾಗಾಗ್ತದೆ ಎನ್ನುವಂತಹ ಆಲೋಚನೆ ಒಳಗಡೆ ಆ ಕರಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ.